ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಪಾಂಡೋಮಟ್ಟಿ ವಿರಕ್ತ ಮಠದಲ್ಲಿ ಆಯೋಜಿಸಲಾದಂತಹ ಶರಣ ಡೋಹಾರ ಕಕ್ಕಯ್ಯನವರ ಸ್ಮರಣೋತ್ಸವ ಹಾಗೂ 880ನೇ ಮಾಸಿಕ ಶಿವಾನುಭವ ಕಾರ್ಯಕ್ರಮದಲ್ಲಿ ಶರಣಸಿದ್ದನ ಮಠದ ಸಿದ್ದೇಶ್ ಅವರ ದೇವರಬಲ ಕಥಾ ಸಂಕಲನವನ್ನು ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಪೂಜ್ಯ ಡಾಕ್ಟರ್ ಗುರುಬಸವ ಮಹಾಸ್ವಾಮಿ, 12ನೇ ಶತಮಾನ ಕರ್ನಾಟಕದ ಧಾರ್ಮಿಕ, ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯಲ್ಪಟ್ಟ ಯುಗವಾಗಿದ್ದು, ಅದು ವಿಶ್ವಗುರು ಬಸವಣ್ಣ ಅವರ ಯುಗವೆಂದು ಹೇಳಲಾಗುವುದು. ಬಸವಾದಿ ಶಿವಶರಣರು ಸಮಾಜಕ್ಕೆ ಅರಿವಿನ ಕಣ್ಣು ಕೊಟ್ಟ ಮಹಾನೀಯರು. ಆ ಅರಿವಿನ ಕಣ್ಣನ್ನು ಸ್ಪಷ್ಟವಾಗಿ ತೆರೆದು ಶರಣರ ವಿಚಾರಗಳನ್ನು ವ್ಯಕ್ತಿಗತ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು ನಮ್ಮ ಕರ್ತವ್ಯ ಎಂದು ಹೇಳಿದರು. ಡೋಹಾರ ಕಕ್ಕಯ್ಯರವರು ಚರ್ಮ ಕೆಲಸ ಮಾಡುತ್ತಿದ್ದರೂ ಜಾತಿಯಿಂದ ದೊಡ್ಡವರಾಗಿರಲಿಲ್ಲ. ನೀತಿ ಮತ್ತು ಪ್ರೀತಿಯಿಂದ ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಪ್ರಿಯರಾದರು. ಕಾಯಕವೇ ಶ್ರೇಷ್ಠ ಎಂಬ ತತ್ವವನ್ನು ಅವರು ಬದುಕಿನಲ್ಲಿ ತೋರಿಸಿಕೊಟ್ಟರು. ಹುಟ್ಟುವ ಜಾತಿಗಿಂತ ಕಟ್ಟುವ ಪ್ರೀತಿ ಮುಖ್ಯ. ಕಾಯಕದಲ್ಲಿ ಮೇಲು ಕೀಳು ಇಲ್ಲ. ಅಂತರಂಗ ಮತ್ತು ಬಹಿರಂಗ ಶುದ್ಧವಾಗಿರಬೇಕು. ಸತ್ಯಶುದ್ಧ ಕಾಯಕ ಮಾಡುವವನೇ ಶರಣನಾಗುತ್ತಾನೆ. ಶರಣರು ಕಾಯಕ, ಲಿಂಗ ಪೂಜೆ ಮತ್ತು ಜಂಗಮ ಸೇವೆಗೆ ಒತ್ತು ನೀಡಿದ್ದು, ಆತ್ಮೋದ್ಧಾರಕ್ಕೆ ಲಿಂಗ ಪೂಜೆ ಮತ್ತು ಜಂಗಮ ದಾಸೋಹಕ್ಕೆ ನೆರವಾದವು. ಕಾಯಕ ಹಾಗೂ ಲಿಂಗ ಪೂಜೆಯಿಂದ ಸಮಾನತೆ ಮತ್ತು ಸದಾಚಾರ ನೆಲೆಗೊಂಡು ಆತ್ಮಕಲ್ಯಾಣ ಹಾಗೂ ಲೋಕ ಕಲ್ಯಾಣವನ್ನು ಏಕಕಾಲದಲ್ಲಿ ಸಾಧಿಸಲು ಸಾಧ್ಯ ಎಂಬ ಸಂದೇಶವನ್ನು ಡೋಹಾರ ಕಕ್ಕಯ್ಯನವರ ವಚನಗಳು ಸಾರುತ್ತವೆ. ಧರ್ಮದ ಕಡೆಗೆ ಜನರು ಬರದೇ ಇದ್ದಾಗ ಧರ್ಮವನ್ನೇ ಜನರ ಬಾಗಿಲಿಗೆ ಒಯ್ಯುವ ಕಾರ್ಯವನ್ನು ಶ್ರೀಮಠದಲ್ಲಿ ನಿರಂತರವಾಗಿ ಮಾಡಲಾಗುತ್ತಿದೆ. ಬಸವಾದಿ ಶಿವಶರಣರ ಚಳುವಳಿ ಕಾಯಕ ತತ್ವದ ಮೇಲೆ ನಿಂತಿದ್ದು, ಶುದ್ಧ ಬದುಕಿನ ಆಧಾರ ಸ್ತಂಭವೇ ಕಾಯಕ ಅಂತ ನೀತಿ ಪಾಠ ಮಾಡಿದ್ರು. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಬಸವದಳ ತಿಮ್ಮಪ್ಪಯ್ಯನಳ್ಳಿ ಶರಣ, ಕೆ ವೀರೇಶ್ ಕುಮಾರ್ ಅನುಭವ ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯ ಕೃಷಿಕ ಸಮಾಜ ಶಿಕಾರಿಪುರದ ಅಧ್ಯಕ್ಷ ಶರಣನಗರ ಮಹದೇವಪ್ಪ, ಇಂಡಿಯನ್ ಕಾಮರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಶರಣ ಡಾಕ್ಟರ್ ಎಂ ಜಯಪ್ಪ, ಸಂಗೊಳ್ಳಿ ರಾಯಣ್ಣ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತ ತಾವರೆಕೆರೆಯ ಶರಣ ಟಿಪಿ ಸಂಜಯ್, ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕೃತ ಶರಣ ಮುರುಗೇಂದ್ರಪ್ಪ, ಸಾಹಿತಿ ಶರಣ ಸಿದ್ದನ ಮಠ ಸಿದ್ದೇಶ್, ಎಂಬಿ ನಾಗರಾಜ್ ಕಾಕನೂರು, ಶರಣ ಎಂಜಿ ಧನಂಜಯ್, ಟಿವಿ ಚಂದ್ರಪ್ಪ ಹಾಗೂ ಕೆಜಿ ಶಿವಮೂರ್ತಿ ಉಪಸ್ಥಿತರಿದ್ದರು. ಭಕ್ತಿಪೂರ್ಣ ವಾತಾವರಣದಲ್ಲಿ ನಡೆದ ಶಿವಾನುಭವದ ಚಿಂತನೆಗಳು ಮತ್ತು ಶರಣರ ತತ್ವಗಳು ಸಭೆಯಲ್ಲಿ ಭಾಗವಹಿಸಿದ್ದವರ ಮನಸ್ಸಿಗೆ ನೆಮ್ಮದಿಯ ಮುದ ನೀಡಿತು. ಎಲ್ಲ ಮಹಾನುಭಾವರನ್ನ ಸ್ಮರಣೆ ಮಾಡಿಕೊಳ್ತಾ ಇಂದು ಡೋಹಾರ ಕಕ್ಕಯ್ಯನವರ ಸ್ಮರಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಧರ್ಮದ ಬಗ್ಗೆ, ಸಾಹಿತ್ಯದ ಬಗ್ಗೆ ಅತ್ಯಂತ ಉತ್ತಮವಾಗಿ ಮಾತನಾಡಿರುವಂತಹ ನಮ್ಮ ವೀರೇಶ್ ಕುಮಾರ್ ಅವರೇ, ಹಾಗೆಯೇ ಉನ್ನತ ಶಿಕ್ಷಣದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡ್ತಾ ಇರುವಂಥ ನಮ್ಮ ಆತ್ಮೀಯರಾಗಿರುವಂಥ ಜಯಣ್ಣನವರೇ, ಹಾಗೆ ಯುವಶಕ್ತಿ, ದೇಶದ ಶಕ್ತಿ ಅಂತೇಳಿ ನಾವೆಲ್ಲ ಮಾತನಾಡ್ತೀವಿ. ಅಂತ ಒಬ್ಬ ಯುವಕ ನಿಮ್ಮೆಲ್ಲರ ಎದುರಿನಲ್ಲಿ ಒಳ್ಳೆಯ ಮಾತುಗಳನ್ನು ಆಡುವುದರ ಮೂಲಕ ನಮ್ಮ ಯುವ ಜನಾಂಗ ಎತ್ತ ಕಡೆ ಸಾಗಿದೆ ಅನ್ನೋದ್ರ ಬಗ್ಗೆ, ಯಾವ ಕಡೆ ಸಾಗಬೇಕು ಅನ್ನೋದ್ರ ಬಗ್ಗೆ ಮಾರ್ಮಿಕವಾಗಿ ನುಡಿದಂಥ ನಮ್ಮ ಕಾಲೇಜಿನ ವಿದ್ಯಾರ್ಥಿಯೂ ಆಗಿರುವಂಥ ಸಂಜಯ್ ಟಿಪಿ ಅವರೇ, ಬಹುತೇಕ ದಾವಣಗೆರೆ ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗಲಿಕ್ಕೆ ಮುಂಚೂಣಿಯಲ್ಲಿ ಇಟ್ಕೊಂಡು ಆ ವಿಶ್ವವಿದ್ಯಾನಿಲಯಕ್ಕೆ ಒಂದು ಅಪಾರವಾಗಿರ್ತಕ್ಕಂಥ ಗೌರವವನ್ನು, ಕೊಡುಗೆಯನ್ನು ಕೊಟ್ಟಂಥ ಪರಿಣಾಮ ಈ ಸರಿ ಅವರಿಗೆ ಗೌರವ ಡಾಕ್ಟರೇಟನ್ನು ಕೊಟ್ಟಿರ್ತಕ್ಕಂಥದ್ದು ಆ ವಿಶ್ವವಿದ್ಯಾನಿಲಯಕ್ಕೆ ಒಂದು ಕಿರೀಟವನ್ನು ತಂದಿದೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ, ಅಂತ ಕಿರೀಟಕ್ಕೆ ಭಾಜನರಾಗಿರ್ತಕ್ಕಂಥ ನಮ್ಮ ಮುರುಗೇಂದ್ರಪ್ಪನವರೇ, ಎಲ್ಲರಿಗಿಂತ ಹಿರಿಯರಾಗಿ ಬಸವಣ್ಣನವರ ವಿಚಾರಗಳನ್ನು ನೇರವಾಗಿ ಮಾತನಾಡಿ ಮೌಢ್ಯತೆಯ ವಿರುದ್ಧವಾಗಿ ಪ್ರಾರಂಭದ ದಿನಮಾನಗಳಲ್ಲಿ ಹೋರಾಟವನ್ನು ಮಾಡಿದ್ದೆ ಅಂತ ಧೈರ್ಯವಾಗಿ ಹೇಳಿ
ನಮ್ಮ ಶ್ರೀಮಠಕ್ಕೂ ಅವರಿರುವಂಥ ಸಂಬಂಧ ಮತ್ತು ಸಂಪರ್ಕವನ್ನು ಮಾತನಾಡಿರುವಂಥ ನಗರದ ಮಹಾದೇವಪ್ಪನವರೇ, ಒಂದು ಪುಸ್ತಕ ಎಷ್ಟೆಲ್ಲ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನಮ್ಮ ಸಿದ್ದೇಶ್ ನಮ್ಮ ಸಿದ್ದಮಠ ಅವರು ದೇವರ ಹೊಲ ಅನ್ನುವಂಥ ಪುಸ್ತಕವನ್ನು ಬರೆದು ಕಥಾ ಸಂಕಲನವನ್ನು ಬರೆದು ಆ ಪುಸ್ತಕ ಇಲ್ಲಿ ಬಿಡುಗಡೆಯಾಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಸಿದ್ದಮಠ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಶರಣ ಬಂಧುಗಳಿಗೆ, ದಾಸೋಹದ ಸೇವೆಯನ್ನು ಮಾಡಿರುವಂಥ ಮರವಂಜಿ ಗ್ರಾಮದ